ಹಣದ ಆಮಿಷ ತೋರಿಸಿ 7 ಲಕ್ಷ ವಂಚನೆ. 126 ಜನ ನಿರ್ಗತಿಕರಿಂದ ಹಣ ಸಂಗ್ರಹಿಸಿದ್ದ ಟ್ರಸ್ಟ್ ಮೇಲ್ವಿಚಾರಕ ನಾಪತ್ತೆ. ಎಸ್ ವೀಕ್ಷಕರೇ, ಪಾವಗಡ ತಾಲೂಕಿನಲ್ಲಿ ಮನೆ ಇಲ್ಲದೆ ನರಳುತ್ತಿದ್ದ 126 ಮಂದಿ ನಿರ್ಗತಿಕರಿಗೆ 3 ತಿಂಗಳಲ್ಲಿ 8 ಲಕ್ಷ ರೂಪಾಯಿ ಮೌಲ್ಯದ ಮನೆ ಕಟ್ಟಿಕೊಡ್ತೇವೆ ಎಂದು ಆಮಿಷವೊಡ್ಡಿ ಪ್ರತಿಯೊಬ್ಬರಿಂದ 6,000ದಂತೆ ಒಟ್ಟು 7 ಲಕ್ಷ ರೂಪಾಯಿ ಸಂಗ್ರಹಿಸಿದ ಟ್ರಸ್ಟ್ ಸಿಬ್ಬಂದಿ ಪರಾರಿಯಾದ ಘಟನೆ ಪಾವಗಡದಲ್ಲಿ ಬೆಳಕಿಗೆ ಬಂದಿದೆ. ಮನೆಗಾಗಿ ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಹಾಗೂ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರೂ ಫಲ ಸಿಗದ ಕಾರಣ ಅನೇಕರು ಖಾಸಗಿ ಟ್ರಸ್ಟ್ಗಳಿಂದ ಮುಖ ಮಾಡಿದ್ರು. ಇದೇ ಸಂದರ್ಭ ಫೇಸ್ಬುಕ್ನಲ್ಲಿ ಜಾಹೀರಾತು ನೀಡಿದ್ದ ಎನ್ಸಿಟಿ ಟ್ರಸ್ಟ್ ನಮ್ಮ ಖಾತೆಗೆ 6,000 ಹಣವನ್ನ ಜಮಾ ಮಾಡಿದ್ರೆ 3 ತಿಂಗಳಲ್ಲಿ ಮನೆ ನಿರ್ಮಾಣ ಪೂರ್ಣಗೊಳಿಸುವುದಾಗಿ ಭರವಸೆಯನ್ನ ಇಟ್ಟಿದ್ರು. ಈ ಭರವಸೆಯನ್ನ ನಂಬಿದ್ದ ನಿರ್ಗತಿಕರು ಟ್ರಸ್ಟ್ ಸೂಪರ್ವೈಸರ್ ಅನಂತ್ ನಾರಾಯಣ್ ಯಲಬುರ್ಗಿಯನ್ನ ಸಂಪರ್ಕಿಸಿ ಫೋನ್ ಪೇ ಮೂಲಕ ಹಣವನ್ನ ಪಾವತಿಸಿದ್ರೆ. ಆದರೆ ಕಳೆದ 20 ದಿನಗಳಿಂದ ಅವನ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಟ್ರಸ್ಟ್ ಪ್ರತಿನಿಧಿಗಳು ಸಂಪೂರ್ಣವಾಗಿ ನಾಪತ್ತೆಯಾಗಿದ್ದಾರೆ. ಆತನನ್ನ ಹುಡುಕಿಕೊಂಡು ಹಾವೇರಿ ಜಿಲ್ಲೆಗೂ ಸಹ ವಂಚಿತರು ತೆರಳಿ ವಿಚಾರಿಸಿದಾಗ ಈ ರೀತಿ ಅನೇಕ ಜನರನ್ನ ವಂಚಿಸಿರುವುದು ಬೆಳಕಿಗೆ ಬಂದಿದೆ. ನಂದೇ ಮನೆ ಇದು, ಮನೆ ಇಲ್ದ ಎಲ್ಲ ಸೀಟ್ ಉಳಿಸ್ಕೊಂಡು ನಾನು ಈ ಸೀಟ್ ಹಾಕೊಂಡಿದ್ದೀನಿ. ಪುನಃ ನಂಗೆ ಕೇಳೋ ಗ್ಯಾತಿ ಇಲ್ಲ, ಕಡುಬಡವ ನಾನು, ನಮ್ಗೆ ಗ್ಯಾತಿ ಇಲ್ಲ ಸ್ವಾಮಿ. ಏನೋ ಮನೆ ಕೊಡ್ತಾರೆ ಅಂತ ನಾವು ಏನೋ ಎಲ್ಲರ ಮತ್ತೆ ಕೇಳಿ ನಾವು ಏನೋ ಆಸರ ಕೊಟ್ಟಿದ್ದೀವಿ. ಗೌರ್ಮೆಂಟ್ ಮನೆ ಆಗೋದು ಲೇಟು, ಇದು ಬಿಲ್ ಬರ್ತೈತೆ ಅಂತ ಕೇಳೋರು ಕೊಟ್ಟಿದ್ದೀವಿ. ಏನೋ ಕೊಡ್ತಾರಂತ ಒಂದು ಆಸೆಗೆ ನೋಡಿ ಸ್ವಾಮಿ. ನಮ್ಮ ಮನೆ ಇಂಥದ್ದು, ಪುನಃ ಮನೆಯಲ್ಲ, ಕೇಳೋ ಮನೆ ಇಲ್ಲ, ಮನೆಯಲ್ಲ ನಮಗೆ. ಹಣ ಕಳೆದುಕೊಂಡ ನಿರ್ಗತಿಕರಾದ ಒಬ್ಬ ಫಲಾನುಭವಿಯು ಡೆತ್ ನೋಟ್ ಬರೆದು ತಮ್ಮ ಮನೆಯ ಬಳಿಯೇ ಪೆಟ್ರೋಲ್ ಸುರಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ನಮಗೆ ಮನೆ ನಿರ್ಮಾಣ ಮಾಡಿಕೊಡಿ, ಇನ್ನಷ್ಟು ವರ್ಷಗಳ ಕಾಲ ನಾವು ಇದೇ ಗುಡಿಸಿನಲ್ಲಿ ಮತ್ತು ಹೆಂಚಿನ ಮನೆಯಲ್ಲಿ ಇರಬೇಕು ಎನ್ನುವ ಪ್ರಶ್ನೆಯನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ. ಮನೆ ಕಟ್ಟಿಕೊಡುತ್ತಾರೆಂದು ನಂಬಿ ಹಣ ಕೊಟ್ಟಿದ್ದೇವೆ ಎಂದು ಫಲಾನುಭವಿಗಳು ಆಕ್ರಂದನವನ್ನ ವ್ಯಕ್ತಪಡಿಸಿದ್ದಾರೆ. ದುಡ್ಡು ಕಟ್ಟಿದ್ರಾ? ದುಡ್ಡು ಕಟ್ಟಿದ್ವಿ. ಮೋಸ ಮಾಡ್ಬಿಟ್ಟು ನಮ್ಗೆ ಸರ್ಕಾರ ಕೊಡ್ತೀವಿ ಬತ್ತಿ ಅಂತ ಸರ್ಕಾರದವ್ರು ಅವರು ಕೊಡ್ಲಿಲ್ಲ, ಇವ್ರು ಕೊಡ್ಲಿಲ್ಲ. ಅವ್ನ ಆಸರ ಇಟ್ಕೊಂಡು ಅವ್ನು ಮೋಸ ಮಾಡ್ಬಿಟ್ಟೆ ನಮ್ಗೆ. ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ರ? ಅರ್ಜಿ ಕೊಡ್ತೀವಿ ಸ್ವಾಮಿ, ಬತ್ತವೆ ಬಂದಾಗ ಕೊಡ್ತೀವಿ ಅಂತ ಸರ್ಕಾರದವ್ರು ಹೇಳ್ತಾರೆ, ಪಂಚಾಯತರು. ಅದಕ್ಕೆ ಇವ್ರು ನಮ್ಮ ಆಸರ ಕೊಟ್ರೆ ಇವ್ನು ಕೊಡ್ಲಿಲ್ಲ, ಇವ್ನು ಮೋಸ ಮಾಡ್ಬಿಟ್ಟೆ. ನಾವು ಆಸರ ಇಸ್ಕೊಳ್ಳೋನು. ಈಗ ಮನೆ ಆಗ್ಲಿಲ್ಲ ಅಂದ್ರೆ ಮನೆ ಅದೇ ಪೆಟ್ರೋಲ್ ಸತ್ತೋತಿ ಅಷ್ಟೇ, ಬೆಂಕಿ ಇಟ್ಕೊಂಡು ಅಷ್ಟೇ. ನಮ್ಗೆ ಮಳೆ ಬಂದ್ರೆ ಮನೆಯಲ್ಲ ತುರ್ಕೊಂಬಕ್ಕೆ ಬೇಕು. ಎಷ್ಟು ವರ್ಷದಿಂದ ಇದ್ದಾರೆ ಗುಡಿಸಲು ಮನೆಗಳಾಗಿ? ಸುಮಾರು 25-40 ವರ್ಷದಿಂದ ಇದ್ದೀವಿ. ಮನೆ ಆಗಿಲ್ಲ. ಸರ್ಕಾರನೂ ಕೊಡಲಿಲ್ಲ, ಸರ್ಕಾರ ಹೇಳ್ತಾರೆ ಕೊಡ್ತೀವಿ ಬಂದಾಗ ಕೊಡ್ತೀವಿ ಅಂತ ಅಷ್ಟೇ. ಅವ್ರು ಬರೋದಾಗ ಕೊಡದವಾಗ ಅವ್ರು ಬರೀ ಬಂದಾಗ ಕೊಡ್ತೀವಿ ಅಂತ ಅಷ್ಟೇ. ಅವ್ರು ಇವ್ನಿಗೆ ಅವ್ರು ನಮಗೆ ಕೊಟ್ವಿ, 6,000 ಕೊಟ್ವಿ. ಅವ್ನಿಗೆ ಅವ್ರು ಮೋಸ ಮಾಡ್ಬಿಟ್ಟ. ಮನೆ ಇಲ್ಲ ನಮ್ಗೆ, ಏನೋ ಬರ್ತೈತೆ ಗೌರ್ಮೆಂಟ್ ಬಂದಿಲ್ಲ ಅಂತ ಕಟ್ಟಿದ್ವಿ ದುಡ್ಡು. ಇಲ್ಲಿ ಪಾಯ ಹಾಕ್ಸಿದ್ವಿ, ಸೈಡೈತೆ ಕಟ್ಕೊಂಬ ಅಂತ. ಇಬ್ಬರು ಮಕ್ಕಳು, 2 ಸೊಸೆಯರು, ನಾವು ಒಂದು 3 ಹುಡುಗರು ಎಲ್ಲ ಒಂದೇ ಮನೆಗಿತ್ತು. ಸೀಟ್ ಹಾಕೊಂಡಿದ್ವಿ, ಒಂದಿಷ್ಟ ಐತೆ ಮನೆ ಅಷ್ಟೇ. ಏನ್ ಕೆಲಸ ಮಾಡೋದು ನೀನು? ಏನ್ ಕೆಲಸ ಇಲ್ಲ ಸ್ವಾಮಿ, ಆಗಲ್ಲ, ಕೂಲಿ ಹೋಗಕ್ಕೆ ಅಂತ ಒಂದು ಟೆಸ್ಟ್ ಮಾಡಿದ್ದಾರೆ, ಒಂದು ಗ್ರೂಪ್ ಮಾಡಿದ್ದಾರೆ. ಈಗ ನ್ಯಾಚುರಲ್ ಟೆಸ್ಟ್ ಅಂತ ಮಾಡಿದ್ದಾರೆ ಹಾವೇರಿಯಿಂದ. ಅನಂತ್ ನಾರಾಯಣ್ ಯಲಬುರ್ಗಿ ಅಂತ ಇವ್ರು ಪಾವಡಕ್ಕೆ ಬಂದಿದ್ರು. ಇವ್ರು ಮಾಸ್ಟ್ರಿಗೇನೋ ಹೇಳಿದ್ರಂತೆ. ಹೇಳಿದರೆ ಅವರು ಈ ಥರ 6,000 ಮನೆ ಕಟ್ಟಿದ್ರೆ ಒಂದು ಮನೆ ಕೊಡ್ತೀವಿ, ಮನೆಗಾಗೋ ಮೆಟೀರಿಯಲ್ ಎಲ್ಲ ಕೊಡ್ತೀವಿ ಅಂತ ಅವ್ರು ಹೇಳಿದ್ರಂತೆ. ಬಿಡು, ಕಮ್ಮಿ ರೇಟಲ್ಲಿ ಕೊಡ್ತಾರೆ ಬಿಡು ಅಂತ ನಾವೆಲ್ಲರೂ ಸೇರಿಕೊಂಡು 6,000ಕ್ಕೆ ಎಷ್ಟೊಂದು ಮೆಟೀರಿಯಲ್ ಕೊಡ್ತಾರೆ ಬಿಡು, ಬೇಗ ಮನೆ ಆಗುತ್ತವೆ ಅಂತ ನಾವು ಕೊಟ್ಬಿಟ್ಟು 6,000 ಒಬ್ಬೊಬ್ಬ ಮನೆಗೆ ಅಂತ 120 ಮನೆಗಳಿಗೆಲ್ಲ ಅಮೌಂಟ್ ವಸೂಲು ಮಾಡಿ ಫೋನ್ಪೇ ಆದಿನಾರಾಯಣ ಅಂತ ಯಲಬುರ್ಗಿ ಅವ್ರಿಗೆ ಫೋನ್ಪೇ ಮಾಡಿದ್ವಿ. ನಮ್ಮ ಫೋನಿಂದನೇ 3 ಲಕ್ಷ ಫೋನ್ಪೇ ಮಾಡಿದ್ವಿ. ನಿಮ್ಮ ಹೆಸರು ಏನು? ಗೋವಿಂದಪ್ಪ ಬ್ಯಾಡ್ನವರು. ನೀವು ಕಟ್ಟಿದ್ದೀರಾ? ನಾವು ಕಟ್ಟಿದ್ವಿ. ನಿಮಗೂ ಮನೆ ಇರಲ್ಲ? ಇಲ್ಲ ಸರ್. ನೀವು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೀರಾ? ಅರ್ಜಿ ಕೊಟ್ಟಿದ್ದೀವಿ. ಗೃಹಲಕ್ಷ್ಮಿ ಇವೆಲ್ಲ ಸ್ಕೀಮ್ಗಳೆಲ್ಲ ಹೋಗೋರಿಗೆ ಯಾವ ಮನೆಗಳು ಬರಲ್ಲ ಅಂತ ಹೇಳಿದ್ರು. ಬಂದರೆ ಅರ್ಜಿಗಳು ಕೊಟ್ಟಿದ್ದೀವಿ. ಅವರು GPS ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ, ಕೊಡಲಿಲ್ಲ. ಇದು
ಅವ್ರ ಮನೆ ಪಂಚಾಯತ್ ಅವ್ರ ಮನೆ ಕೊಟ್ಟಿಲ್ಲ ಅಂತ ಹೇಳಿ ನೀವು ಟ್ರಸ್ಟ್ ಕಡೆ ಟೆಸ್ಟ್ ಮೇಲೆ ಕೊಟ್ಟಿದ್ವಿ. ಏನೋ ಅರ್ಜೆಂಟ್ ಆಗುತ್ತಲ್ಲ, ಇಷ್ಟೊಂದು ಅವ್ರ ಪಂಚಾಯತಿಂದ 1.5 ಲಕ್ಷ ಕೊಡ್ತಾರೆ, ಇದರಿಂದ 6 ಲಕ್ಷ ಮೆಟೀರಿಯಲ್ ಬರುತ್ತಲ್ಲ ಅಂತ ನಾವೇನೋ ಆಸೆ ಬಿಟ್ಟು ಕಟ್ಟಿಬಿಟ್ಟು. ಬಟ್ ಈಗ ಅತಂತ್ರ ಪರಿಸ್ಥಿತಿಯಲ್ಲೇ ಇದ್ದೀರಾ ನೀವು? ಒಂದು ಪರಿಸ್ಥಿತಿ ಆರ್ಡರ್ ಕಿಟ್ನಾಗೆಲ್ಲ ಆಯ್ತಾವ ಅಂತ ಮತ್ತು ಮನೆಯಲ್ಲಿ ಸೇಲಿಗೆ ಸಾಕು ಸರ್ ಕೂಲಿನ ಸೇರಿಸ್ಕೊಂಡು ನಮ್ಮ ಹುಡುಗ ಆಗೋರು ಕಳಿಸ್ಕೊಂಡ್ಕೊಂಡು ಮನೆ ಕೊಡ್ರಿ ಸಾ, 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 ಮನೆ ಇಲ್ಲ ಸಾ, ಮನೆ ಕೊಡ್ರಿ ಸಾ. ಗುಡಿಸಿನಲ್ಲಿ ವಾಸ, ಮಳೆಗಾಗಿ ಮನೆ ಬೀಳುವ ಭಯ ಸೃಷ್ಟಿಯಾಗಿದೆ. ಟ್ರಸ್ಟ್ ಮನೆ ಕೊಡುತ್ತೇವೆ ಎಂದು 6,000 ವಂಚನೆಯನ್ನ ಮಾಡಿದ್ದಾರೆ. ಕೂಡಲೇ ಅವರನ್ನ ಹುಡುಕಿ ಕೊಡಿ ಮತ್ತು ಕಾನೂನು ಶಿಕ್ಷೆಯನ್ನ ವಿಧಿಸಬೇಕು ಎಂದು ಅವರು ಮನವಿಯನ್ನ ಮಾಡಿದ್ದಾರೆ. ನಿಮ್ಮ ಭವಿಷ್ಯದ ಹೂಡಿಕೆಗೆ ಸ್ಮಾರ್ಟ್ ಆಯ್ಕೆ ಬೇಕಾ? ರೇರಾ ರಿಜಿಸ್ಟರ್ಡ್ ಟೂಡಾ ಅಪ್ರೂವ್ಡ್ ಭೈರವ ಗ್ರೀನ್ ವ್ಯಾಲಿ ಇದೀಗ ತುಮಕೂರಿನಲ್ಲಿ 40 ಎಕರೆಗಳ ಪ್ರೀಮಿಯಂ ಲೇಔಟ್, ಸಿಸಿ ರಸ್ತೆ, ಲೇಔಟ್ ಒಳಗೆ ವಿಶಾಲವಾದ 60 ಫೀಟ್ ವೈಡ್ ರೋಡ್ ವ್ಯವಸ್ಥೆ, ಅಂಡರ್ಗ್ರೌಂಡ್ ಡ್ರೈನೇಜ್, 24 ಅವರ್ಸ್ ವಾಟರ್ ಫೆಸಿಲಿಟಿ ಮತ್ತು ಸಂಪೂರ್ಣ ವಿದ್ಯುತ್ ವ್ಯವಸ್ಥೆ. ಭೇಟಿ ನೀಡಿ ಭೈರವ ಗ್ರೀನ್ ವ್ಯಾಲಿ, ಬೆಳ್ಳಾವಿ ರೋಡ್, ತುಮಕೂರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.